ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋ ವಿಚಾರ ಹೈಕೋರ್ಟ್ ಮೆಟ್ಟಿಲು ಹತ್ತಿದೆ. ಇದೀಗ ಎಲ್ಲ ಕಡೆ ಅದನ್ನು ದಾಟಿಕೊಂಡು ಬಂದು ಇದೀಗ ಹೈಕೋರ್ಟ್ ಅಂಗಳದಲ್ಲಿದೆ. ಇದೇ ವಿಷಯ ಇದೀಗ ಆಗಸ್ಟ್ 20ಕ್ಕೆ ಒಂದು ಕಡೆ ಅದರ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಈ ಮನೆ ಊಟ ಕೊಡಬೇಕಾ ಕೊಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕಡೆ ವಕೀಲರು ಏನು ಮಾತಾಡಿದ್ರು, ಅಟ್ ದ ಸೇಮ್ ಟೈಮ್ ಸರ್ಕಾರಿ ಪರ ವಕೀಲರು ಯಾವ ಒಂದು ವಾದವನ್ನಲ್ಲಿ ಮಂಡಿಸಿದ್ದಾರೆ, ಇದರ ಮಧ್ಯದಲ್ಲಿ ನ್ಯಾಯಾಧೀಶರು ಏನು ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇವತ್ತು ನಡೆದಿದೆ ಹೈಕೋರ್ಟ್ನಲ್ಲಿ. ವಿಚಾರಣೆ ಆಗಸ್ಟ್ 20ಕ್ಕೆ ಮುಂದೂಡಿಕೆ ಆಗಿರಬಹುದು, ಆದರೆ ವಿಚಾರಣಾ ಕಾಲದಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಾನೂನು, ಜೈಲಿನ ಸಂಹಿತೆಗಳು, ಜೈಲಿನ ನಿಯಮಾವಳಿಗಳು ತಿಳ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಅವಕಾಶ ಅಂತ ನಾವು ಭಾವಿಸ್ಬಹುದಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಾರೆ, ದರ್ಶನ್ ಮನೆ ಊಟದ ಅರ್ಜಿಯನ್ನು ಆಗಸ್ಟ್ 20ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಇದರ ಮಧ್ಯದಲ್ಲೇ ಒಂದು ಆಪ್ಷನ್ ಏನು ಹೋಗಿದೆ ಅಂತ ಹೇಳಿದ್ರೆ, ಜೈಲಿನ ಅಧಿಕಾರಿಗಳು ಇದರ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸಲಿ. ಹಾಗಾಗಿ ಇಡೀ ದರ್ಶನ್ಗೆ ಮನೆ ಊಟ ಕೊಡಬೇಕಾ ಜೈಲು ಊಟನೇ ಕೊಡಬೇಕಾ ಅನ್ನೋ ವಿಚಾರ ಬಹುತೇಕವಾಗಿ ಜೈಲು ಅಧಿಕಾರಿಗಳಿಗೆ ಬಿಟ್ಟಂತೆ ಕಾಣಿಸ್ತಾ ಇದೆ. ಜೈಲು ಅಧಿಕಾರಿಗಳು ಒಂದು ವೇಳೆ ಇಲ್ಲ ಮನೆ ಊಟ ಕೊಡ್ರಿ, ನಮಗೇನು ಮನೆಯಿಂದ ಊಟ ಬಂದರೆ ಇನ್ನು ಸರ್ಕಾರಕ್ಕೆ ಹಣ ಉಳಿಯುತ್ತಲ್ಲ, ಸರ್ಕಾರಕ್ಕೆ ಹಣ ಉಳಿಯುತ್ತೆ ಸ್ವಾಮಿ, ಈ ವ್ಯಕ್ತಿಗೆ ಕೊಡ್ತಕ್ಕಂಥ ಊಟದ ಹಣ ಉಳಿಯುತ್ತೆ, ತರಿಸ್ಕೊಳ್ಳಿ ಬಿಡಿ ಅಂತ ಏನಾದರೂ ಜೈಲು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟರೆ ಆಗ ಹೈಕೋರ್ಟ್ ಅದನ್ನು ಗಮನಿಸಬಹುದು, ಮನ್ನಿಸುತ್ತೆ, ಪರಿಗಣಿಸಿಬಿಡುತ್ತೆ ಅಂತ ನಾವು ಈಗಲೇ ಹೇಳಲಿಕ್ಕೆ ಬರಲ್ಲ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರ ಆಗುತ್ತೆ. ಇಲ್ಲ ಯಾಕೆ ಸ್ವಾಮಿ, ಒಂದು ಯೂನಿಫಾರ್ಮಿಟಿ ಇರಲಿ, ಎಲ್ಲಾದರೂ ಜೈಲಲ್ಲಿ ಪೊಲಿಟಿಷಿಯನ್ಸ್ ಪ್ರಿಸನ್ ಅಂತ ಒಂದು, ಬಿಸ್ನೆಸ್ಮನ್ ಪ್ರಿಸನ್ಸ್ ಅಂತ ಒಂದು, ಆ್ಯಕ್ಟರ್ಸ್ ಪ್ರಿಸನ್ ಅಂತ ಒಂದು ಏನಾದರೂ ಮಾಡಿದಾರ ಸ್ವಾಮಿ? ಇಲ್ಲ. ಕಾನೂನು ಅದರ ಚೌಕಟ್ಟಲ್ಲಿ ಒಬ್ಬ ಮನುಷ್ಯನನ್ನಾಗಿ ಮಾತ್ರ ಅದು ಪರಿಗಣಿಸುತ್ತೆ ಅಷ್ಟೇ ಹೊರತು ಆ ಮನುಷ್ಯ ಹೊರಗಡೆ ಎಷ್ಟು ಕಾರ್ ಇಟ್ಕೊಂಡಿದ್ದ, ಎಷ್ಟು ಬಂಗ್ಲೆ ಇಟ್ಕೊಂಡಿದ್ದ, ಯಾವ ಪದವಿ ಹೊಂದಿದ್ದ, ಯಾವ ಸಚಿವ ಆಗಿದ್ದ, ಯಾವ ಶಾಸಕ ಆಗಿದ್ದ, ಈ ಪದವಿಗಳು ಪರಪನಗ್ರಹಾರದ ಜೈಲನ್ನು ಎಂಟ್ರಿ ಆಗ್ತಿದ್ದಂತೆ ಅವೆಲ್ಲವೂ ಗೌಣವಾಗ್ತವೆ. ಆ ಥರ ಹೇಳಕ್ಕೆ ಬರಲ್ಲ ನಾವು. ಮನುಷ್ಯ ಹೊರಗಡೆ ಏನೇ ಇರಲಿ, ಇಲ್ಲಿಗೆ ಬಂದಿರೋದು ಯಾಕೆ, ಯಾವ ಆರೋಪ ಹೊತ್ಕೊಂಡು ಬಂದಿರೋದು, ಅಥವಾ ಯಾವ ಶಿಕ್ಷೆಗೋಸ್ಕರವಾಗಿ, ವಿಚಾರಣಾಧೀನ ಖೈದಿಯಾಗಿದ್ದರೆ ಆರೋಪ ಹೊತ್ಕೊಂಡು ಬಂದಿರೋದು, ಶಿಕ್ಷೆ ಆಗಿದ್ದರೆ ಸಜಾಬಂದಿ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಸರಿ, ಹೊರಗಡೆ ಅವನು ಯಾವನೋ ದೊಡ್ಡ ಕೋಟ್ಯಾಧಿಪತಿ ಆಗಿದ್ದ ಅಂದ ಮಾತ್ರಕ್ಕೆ ಇಲ್ಲೊಂದು ಬಂಗ್ಲೆ ಕಟ್ಕೊಡೋಣ, ಒಳಗಡೆ ಅವನಿಗೆ ಬೇಕಾದಂಥ ಫೆಸಿಲಿಟಿ ಮಾಡ್ಕೊಡೋಕ್ಕಾಗತ್ತಾ ಅಂತ ಜೈಲು ಅಧಿಕಾರಿಗಳು ಒಂದು ವೇಳೆ ವರದಿಯನ್ನು ಕೊಟ್ಟರೆ ಅದನ್ನು ಕೂಡ ಹೈಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅಂತ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ಚೆಂಡು ಜೈಲು ಅಧಿಕಾರಿಗಳ ಕೋರ್ಟ್ಗೆ ಬಂದು ತಲುಪಿದೆ. ಹೈಕೋರ್ಟಿಂದ ಈ ಚೆಂಡು ಜೈಲು ಅಧಿಕಾರಿಗಳ ಕೋರ್ಟ್ಗೆ ಬಂದು ತಲುಪಿದೆ. ಜೈಲು ಅಧಿಕಾರಿಗಳು ದರ್ಶನ್ ಈ ಒಂದು ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಿಪೋರ್ಟನ್ನು ಕೊಡ್ತಾರೆ, ಇದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇನ್ನೂ ಒಂದು 19-20 ದಿನ ಟೈಮ್ ಇರುತ್ತೆ. ಇಷ್ಟರ ಒಳಗಾಗಿ ಇದು ಹೈಕೋರ್ಟ್ ಸೇರುತ್ತೆ. ಇದು ಈ ಒಂದು ವರದಿ ಜೈಲು ಅಧಿಕಾರಿಗಳ ಅಭಿಪ್ರಾಯ. ಮನೆ ಊಟ ಕೊಡಿ ಸ್ವಾಮಿ, ನಮ್ಗೆ ಯಾಕೆ ಬೇಕು ಈ ರಗಳೆ ಹೇಳಬಹುದು. ಇಲ್ಲ ಎಲ್ರಿಗೂ ಒಂದೇ ನಿಯಮ, ಎಲ್ರಿಗೂ ಒಂದೇ ಸ್ವಾಮಿ, ಸ್ಪೆಷಲ್ ಅಂತ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಅದೇನಾಗುತ್ತೆ ನಾವು ಚೆಕ್ ಮಾಡಬೇಕಾಗತ್ತೆ. ಇನ್ನು ವಾದ ಏನಾಯಿತು ಅಂತ, ವಾದ ಪ್ರತಿವಾದ ಎಲ್ಲಿಗೆ ಬಂತು ಅಂತ, ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲಿಗೆ ಬಂದಿದೆ ಅಂತ ನೋಡಿದ್ರೆ ದರ್ಶನ್ ಪರ ವಕೀಲರು ವಾದವನ್ನು ಶುರು ಮಾಡ್ತಾರೆ. ಪ್ರಭುಲಿಂಗ ನಾವದಗಿ ಅವರು, ಮಾಜಿ ಅಡ್ವೊಕೇಟ್ ಜನರಲ್ ಅವರು, ಖಾಸಗಿಯಾಗಿ ಊಟ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ ಸ್ವಾಮಿ, ಮನೆ ಊಟಕ್ಕೆ ಅವಕಾಶ ಇದೆ, ಜೈಲಿನ ಕೈಪಿಡಿಯಲ್ಲಿಯೇ ಇದರ ಬಗ್ಗೆ ಉಲ್ಲೇಖ ಇದೆ ಸ್ವಾಮಿ. ಹಾಗಾಗಿ ನನ್ನ ಕಕ್ಷಿದಾರ ದರ್ಶನ್ ಅವರಿಗೆ ಮನೆ ಊಟ ಕೊಡೋಕ್ಕಿರ್ತಕ್ಕಂಥ ಅಡೆತಡೆಗಳು ಏನು, ದಯವಿಟ್ಟು ದರ್ಶನ್ರನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿ ಅಂತ ಯಾರು ಕೂಡ ಕರೆಯೋದು ಬೇಕಾಗಿಲ್ಲ. ದರ್ಶನ್ನನ್ನು ಸೆಲೆಬ್ರಿಟಿ ಅಂತ ಕರೆದೇನೆ ಈ ಒಂದು ಮನೆ ಊಟಕ್ಕೆ ಅಡ್ಡಿ ಆಗ್ತಾ ಇರಬಹುದು. ಸೆಲೆಬ್ರಿಟಿ ಅಂತಲೇ ಇಲ್ಲಿ ಮನೆ ಊಟ ಕೊಡ್ತಾ ಇಲ್ಲ, ದೊಡ್ಡ ನಾಟ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೇ ಮನೆ ಊಟ ನಿರಾಕರಿಸಲಾಗ್ತಾ ಇದೆ. ಈ ಥರ ಮಾಡಬಾರ್ದಾಗತ್ತೆ. ನೋಡಿ, ಅವರಿಗೆ ಜೈಲಲ್ಲಿ ಜ್ವರ ಬಂದುಬಿಟ್ಟಿತ್ತು ಸ್ವಾಮಿ, ತುಂಬ ಜ್ವರದಿಂದ ಅವರು ಒದ್ದಾಡಿದ್ದಾರೆ, ಬಳಲಿದ್ದಾರೆ. ಅವರಿಗೆ ಆಗ ಜೈಲು ವೈದ್ಯರೇ ಕೂಡ ಹೇಳಿದರು, ಸ್ವಲ್ಪ ರೆಸ್ಟ್ಗೆ ಸೂಚನೆ ಕೊಟ್ಟಿದ್ದರು, ಬೆಡ್ ರೆಸ್ಟ್ ತೊಗೊಳಪ್ಪ ನೀನು ಅಂತ ಜೈಲು ವೈದ್ಯರೇ ಅವ್ರಿಗೆ ಹೇಳಿದರು. ಹಾಗಾಗಿ ಜೈಲ್ ಕೈಪಿಡಿಯಲ್ಲಿಯೇ ಮನೆ ಊಟದ ಬಗ್ಗೆ ಒಂದು ಉಲ್ಲೇಖ ಇದ್ದಾಗ ಯಾಕೆ ಅದನ್ನು ಅವಾಯ್ಡ್ ಮಾಡ್ತಾ ಇರೋದು? ಸೆಲೆಬ್ರಿಟಿ, ಹೀರೋ, ನಟ, ಅದು ಇದು ಅಂತ ಮಾತಾಡ್ಕೊಂಡೇ ದರ್ಶನ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಮನೆ ಊಟ ಕೊಡದಂತೆ ತಡೀತಾ ಇದ್ದಾರೆ. ಸೆಕ್ಷನ್ 30 ಏನು ಹೇಳುತ್ತೆ ಸ್ವಾಮಿ, ಖಾಸಗಿಯಾಗಿ ಊಟ ತರಿಸಿಕೊಳ್ಳಲು ಅವಕಾಶವಿದೆ. ಖಾಸಗಿಯಾಗಿ ಅಂದರೆ ಮುಗಿದು ಹೋಯಿತು. ಜೈಲಿಂದ ಆಚೆ ಹೋಟೆಲಿಂದ ತರಿಸ್ಕೊಳ್ತಾರೋ, ಇಲ್ಲ ಯಾವ್ದಾದ್ರು ಮನೆಯಿಂದ ತರಿಸ್ಕೊಳ್ತಾರೋ, ಜೈಲು ಪಕ್ಕದಲ್ಲೇ ಅಡುಗೆ ಮಾಡಿಸಿ ತರ್ತಾರೋ, ಬೇರೆ ವಿಚಾರ ಸ್ವಾಮಿ. ಖಾಸಗಿಯಾಗಿ ಅವರು ಊಟ ತರಿಸಿಕೊಳ್ಳುವುದಕ್ಕೆ ಜೈಲಿನ ನಿಯಮಾವಳಿ ಸೆಕ್ಷನ್ 30 ಪ್ರಕಾರ ಅವಕಾಶ ಇದೆ. ದಯವಿಟ್ಟು ಇಲ್ಲಿ ದರ್ಶನ್ರನ್ನು ಸೆಲೆಬ್ರಿಟಿ ಅಂತ ಕನ್ಸಿಡರ್ ಮಾಡೋದು ಬೇಡ. ಆ ನಟನೆ ಆಗಿರಲಿ, ಈಗ ಅವರೇನಾಗಿದ್ದಾರೆ, ವಿಚಾರಣಾಧೀನ ಖೈದಿಯಾಗಿದ್ದಾರಲ್ಲ ಸ್ವಾಮಿ, ಆ ಕಾರಣಕ್ಕೆ ವೈದ್ಯರು ಕೂಡ
ಈ ಒಂದು ವಿಚಾರದಲ್ಲಿ ಅವರಿಗೆ ಜ್ವರ ಬಂದಿತ್ತು, ರೆಸ್ಟ್ ತೊಗೊಳಕ್ಕೂ ಕೂಡ ಹೇಳಿದರು ಅಂತ ಹೇಳ್ತಾರೆ. ಅವರೊಂದು ವಾದವನ್ನು ಅವರು ಮಂಡಿಸ್ತಾರೆ. ಆಗ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಹೇಳ್ತಾರೆ, ಇಲ್ಲಿ ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮನೆ ಊಟ ಕೊಡಬೇಕೇನಪ್ಪ, ಈಗ ದರ್ಶನ್ ಸೆಲೆಬ್ರಿಟಿ ಅಂತ ಮನೆ ಊಟ ಕೊಡಬೇಕಾಗತ್ತಾ ಅಂಥೇಳಿ ನ್ಯಾಯಾಧೀಶರು ಕೂಡ ಆಗ ಮಾತಾಡ್ತಾರೆ. ಈ ಥರ ಒಂದು ವಾದವನ್ನು ಕೇಳ್ತಾರಲ್ಲ, ಅವರು ಕೂಡ ಒಂದು ವಿಚಾರವನ್ನು ಹೇಳ್ತಾರೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಏನಾದರೂ ಮನೆ ಊಟ ಕೊಡಬೇಕು ಅಂತ ಇದೆಯಾ, ಆ ಥರ ರೂಲ್ಸ್ ಏನಾದರೂ ಇಲ್ಲಿ ಇದೆಯಾ, ಮಾಡಿದ್ದಾರಾ ಅಂತ ಅವರು ಕೂಡ ಕೇಳಿದ್ದಾರೆ. ದಯವಿಟ್ಟು ದರ್ಶನ್ ಸೆಲೆಬ್ರಿಟಿ ಅನ್ನೋದನ್ನು ನೀವೇನು ಹೇಳ್ಕೊಡ್ದಿಲ್ಲಿ ಅನ್ನೋದನ್ನು ಹೈಲೈಟ್ ಮಾಡಬೇಡಿ. ಈ ಖೈದಿಗಳಲ್ಲಿ ಯಾವುದಪ್ಪ, ಯಾರು ಬಡವ, ಯಾರು ಶ್ರೀಮಂತ, ಯಾರು ನಟ, ಯಾರು ನಿರ್ದೇಶಕ, ಯಾರು ರಾಜಕಾರಣಿ, ಸಚಿವ, ಶಾಸಕ ಇದೆಯಾ? ನಾವು 2 ವಾರ ಅವ್ರಿಗೆ ನ್ಯೂಟ್ರಿಷನ್ ಫುಡ್ಡನ್ನು ನೀಡ್ತೇವೆ ಅಂಥೇಳಿ ಅದು ಒಂದು ವಿಚಾರ ಕೂಡ ಇಲ್ಲಿ ಬಂದಿದೆ. ಇಲ್ಲಿ VIP ಪೊಲಿಟಿಕಲ್ ಬಿಸ್ನೆಸ್ ಅಂತ ಯಾವುದೂ ಇರಲ್ಲಪ್ಪ ಇಲ್ಲಿ. ಆ ಒಂದು ವಿಚಾರವನ್ನು ಜಡ್ಜ್ ಒಂದು ಕಡೆ ಹೇಳ್ತಾರೆ. ದರ್ಶನ್ ನಟ ಅಂತ ಮನೆ ಊಟ ಕೊಡೋಕ್ಕೆ ಇಲ್ಲಿ ಬರಲ್ಲ. ನಟ ಆಗಿರೋ ಕಾರಣಕ್ಕೆ ಮನೆಯಿಂದ ಊಟ ಕೊಡಿಸಿ, ಪ್ರೈವೇಟಾಗಿ ಊಟ ಕೊಡಿಸ್ಬಿಡಿ, ಜೈಲಿಂದ ಆಚೆಯಿಂದ ಖಾಸಗಿಯಾಗಿ ಅವರು ಊಟ ತರಿಸ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ನೀವು ಕೇಳೋಕ್ಕಾಗಲ್ಲ. ನಟ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಜೈಲಿನ ಆಹಾರ ಏನಪ್ಪ ಆಗಿದೆ? ಜೈಲಲ್ಲಿ ಕೊಡ್ತಾ ಇದ್ದಾರಲ್ಲಪ್ಪ ಊಟ ತಿಂಡಿ, ಏನು ಸಮಸ್ಯೆ ಆಗಿದೆ ಇದರಲ್ಲಿ? ಜೈಲಿನ ಆಹಾರ ಉತ್ತಮ ಗುಣಮಟ್ಟದಿಂದನೇ ಕೂಡಿದೆ. ಹೀಗಿದ್ದಾಗ ತಕರಾರು ಯಾಕೆ ನಿಮ್ಮದಿಲ್ಲಿ? ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿಲ್ಲ ಅನ್ನೋ ವೈದ್ಯಕೀಯ ರಿಪೋರ್ಟ್ ಇದೆಯಲ್ಲಪ್ಪ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ ಅಂದರೆ ಆಹಾರವೇ ವಿಷ ಆಗಿಬಿಟ್ಟಿದೆ ಅಂಥೇಳಿ. ಆಹಾರಕ್ಕೆ ವಿಷ ಹಾಕೋದು ಬೇರೆ, ಆಹಾರವೇ ವಿಷವಾಗೋದು ಬೇರೆ. ಫುಡ್ ಪಾಯ್ಸನ್ ಅಂತಾರೆ ಅದನ್ನು. ಅದು ತಿಂದಾಗ ಆರೋಗ್ಯ ಏರುಪೇರು ಆಗುತ್ತೆ. ಆ ವಿಷ ಬಾಡಿಯಿಂದ ಆಚೆ ಹೋಗೋವರೆಗೂ ಕೂಡ ಮನುಷ್ಯನಿಗೆ ಇಲ್ಲ ವಾಂತಿ ಆಗುತ್ತೆ, ಇಲ್ಲ ಬೇಧಿ ಆಗುತ್ತೆ, ಅಷ್ಟೇ ಫುಡ್ ಪಾಯ್ಸನ್, ಇನ್ನೇನೂ ಇಲ್ಲ. ಬಾಡಿ ಅದನ್ನು ರೆಸಿಸ್ಟ್ ಮಾಡುತ್ತೆ, ಸ್ವೀಕರಿಸಲ್ಲ ಅದನ್ನು. ನನಗೆ ಆಗದ್ದು, ನನಗೆ ಸೇರದ್ದೇನೋ ನನ್ನ ಬಾಡಿ ಒಳಗಡೆ ಸೇರಿಕೊಂಡಿದೆ ಅಂದಾಗ ಅಧೋಮುಖವಾಗಾದರೂ ಅದು ಆಚೆ ಬರಬೇಕು, ಇಲ್ಲ ಊರ್ಧ್ವಮುಖವಾಗಾದರೂ ಆಚೆ ಬರಬೇಕು. ಇಷ್ಟೇ ಪ್ರಿನ್ಸಿಪಲ್ ಇದರಲ್ಲಿ. ಬಾಡಿಯಲ್ಲಿ ಒಂದು ಆಹಾರದಲ್ಲಿ ವಿಷ ಸೇರಿಕೊಂಡಿದೆ ಅಥವಾ ಆಹಾರವೇ ವಿಷ ಆಗಿದೆ ಅಂದಾಗ ಎರಡೇ. ಈಗ ಇನ್ನೊಂದು ಕಡೆ ನೀವು ವಿಷ ಕುಡಿದಾಗ ನೋಡಿ ವಾಮಿಟ್ ಮಾಡಿಸ್ತಾರೆ ಅವ್ರ ಕೈಲಿ, ಅಂದರೆ ಬರಬೇಕದು ಆಚೆ ಅಂತ. ಅದು ರಕ್ತಕ್ಕೆ ಸೇರುವ ಮುನ್ನ, ಅದು ಮೆದುಳಿಗೆ ಹೋಗಿ ಎಲ್ಲ ಅಂಗಗಳನ್ನು ಸ್ತಬ್ಧ ಮಾಡುವ ಮುನ್ನ ಅದು ಬಾಡಿಯಿಂದ ಆಚೆ ಬಂದುಬಿಡಬೇಕು ಅಂತ. ಸೊ ಅಲ್ಲೂ ಕೂಡ ನಾವು ಹೇಳಿದ್ದೀವಿ, ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ಮನೆ ಊಟ ಕೊಡೋಕ್ಕೆ ಇದರಲ್ಲಿ ಬರಲ್ಲ. ದರ್ಶನ್ಗೇನೋ ಸಮಸ್ಯೆ ಆಗಿಲ್ವಲ್ಲ, ನ್ಯೂಟ್ರಿಷನ್ ಫುಡ್ಡೇ ಹೋಗ್ತಾ ಇದೆ ಅನ್ನೋ ಒಂದು ವಾದವನ್ನು ಕೂಡ ಒಂದು ಕಡೆ ಅಂದರೆ ವಿಚಾರವನ್ನು ನಾಗಪ್ರಸನ್ನ ಅವರು ಇಡ್ತಾರೆ ಜಡ್ಜು. ಇನ್ನು ಸರ್ಕಾರದ ಪರ ವಕೀಲರು ಏನು ಮಾತಾಡ್ತಾರೆ ಅಂದರೆ, ನೋಡಿ ಸ್ವಾಮಿ, ನಾವು 2 ವಾರ ಕಾಲ ಅವರಿಗೆ ನ್ಯೂಟ್ರಿಷನ್ ಫುಡ್ ನೀಡ್ತೇವೆ. 2 ವಾರ ಪೋಷಕಾಂಶದ್ದು ಅಥವಾ ವೈದ್ಯರು ಹೇಳಿರುವಂಥ ಒಂದು ಆಹಾರವನ್ನು ನಾವು ನೀಡ್ತೇವೆ. ಅವರಿಗೆ ವೈದ್ಯಾಧಿಕಾರಿ ಏನು ಹೇಳಿದ್ದಾರೋ, ಹುಷಾರಿಲ್ಲಪ್ಪ ಈಗ ಸರಿ, ಇವತ್ತಿಗೇನೋ ಹುಷಾರಿಲ್ಲ, ಡಾಕ್ಟ್ರ್ ಹೇಳಿದ್ರು ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಈ ಥರ ಪಥ್ಯ ಇರಿತಾವು, ಇಂಥ ಆಹಾರ ಸೇವಿಸಿ ಅಂತ ಹೇಳ್ತಾರೆ ಸ್ವಾಮಿ. ರೆಡಿ ಆಯಿತು, ಓಕೆ, ಅದನ್ನೇ ಪರ್ಮನೆಂಟಾಗಿ ಕೊಟ್ಟುಬಿಡಿ ಅಂತ ಹೇಳಿಬಿಟ್ರೆ ಹೇಗಿದು? ಏನು ಆಹಾರ ಅವರು ಹೇಳಿದ್ದಾರೋ ಕೊಡೋಣ, ವೈದ್ಯರು ಹೇಳಿರ್ತಕ್ಕಂಥದ್ದು. ವೈದ್ಯಾಧಿಕಾರಿಗಳ ಸೂಚನೆ ಪಾಲಿಸಲು ಸಿದ್ಧ. ಜೈಲಿನ ಆಹಾರ ಕೂಡ ಉತ್ತಮವಾಗಿಯೇ ಇದೆ. ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿಲ್ಲ ಅನ್ನೋ ವೈದ್ಯಕೀಯ ವರದಿ ಇದೆ. ದರ್ಶನ್ ಮನವಿ ಸಲ್ಲಿಸಿದರೆ 10 ದಿನಗಳಲ್ಲಿ ಈ ಒಂದು ವರದಿಯನ್ನು ಪರಿಗಣಿಸ್ತೀವಿ ನಾವು ಅಂತ ಒಂದು ವಿಚಾರವನ್ನು ಕೂಡ ಸರ್ಕಾರದ ಪರ ವಕೀಲರು ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ಜಡ್ಜ್ ಅವರು ಹೇಳಿರೋದು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. VIP ಪ್ರಿಸನ್ನು, ಪೊಲಿಟಿಷಿಯನ್ಸ್ ಪ್ರಿಸನ್ನು, ಆ್ಯಕ್ಟರ್ಸ್ ಪ್ರಿಸನ್ ಅಂತ ಜೈಲಲ್ಲಿ ಮಾಡಿಲ್ಲ. ದರ್ಶನ್ ನಟ ಇದ್ದಾನೆ ಅನ್ನೋ ಕಾರಣಕ್ಕೇ ಮನೆ ಊಟ ಕೊಡೋಕ್ಕೆ ಬರಲ್ಲಪ್ಪ ಅಂತ ಕೂಡ ಒಂದು ಕಡೆ ಜಡ್ಜ್ ಅವರು ಹೇಳ್ತಾರೆ. ಸರ್ಕಾರದ ಪರ ವಕೀಲರು, ಸ್ವಾಮಿ ಜೈಲಿನ ವೈದ್ಯಾಧಿಕಾರಿಗಳು ಏನೇ ಹೇಳಿರಲಿ, ಯಾವುದೇ ಊಟ ಹೇಳಿರಲಿ, 2 ವಾರ ಕೊಡಲಿ ಸ್ವಾಮಿ ಅವ್ರಿಗೆ, ನಮ್ಮದೇನು ತಕರಾರು ಇಲ್ವಲ್ಲ, ಅದಕ್ಕೆ ತಕರಾರು ಮಾಡಿಲ್ವಲ್ಲ ನಾವು ತಕರಾರು ಎತ್ತಿದ್ದೀವಿ ಅದರಲ್ಲಿ. ಜೈಲಾಹಾರ ಏನಾಗಿದೆ ಸ್ವಾಮಿ? ಜೈಲಾಹಾರ ಚೆನ್ನಾಗೇ ಇದೆ, ಅದರಲ್ಲಿ ಎಲ್ಲೂ ಕೂಡ ಸಮಸ್ಯೆ ಇಲ್ಲ. ಫುಡ್ ಪಾಯ್ಸನ್ನೇ ಆಗಿಲ್ಲ. ಇವರೇನೋ ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ, ಹುಷಾರು ತಪ್ಪಿಟ್ಟಿದೆ, ಇದೆಲ್ಲ ಕತೆ ಹೇಳಿದ್ರಲ್ಲ ಸ್ವಾಮಿ, ಎಲ್ಲಿಯೂ ಕೂಡ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿಲ್ಲ ಅಂತ ವರದಿನೇ ಇದೆ, ವೈದ್ಯಕೀಯ ವರದಿ ಇದೆ. ದರ್ಶನ್ ಮನವಿ ಸಲ್ಲಿಸಿದ್ರೆ 10 ದಿನಗಳಲ್ಲಿ ಕನ್ಸಿಡರ್ ಮಾಡ್ತೀವಿ ಸ್ವಾಮಿ ಅಂತ ಕೂಡ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ.